ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತು ನಾನು ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆಯಿಂದ. ಟೈಮ್ ಬಂದು 12 ಗಂಟೆ ಆಗಿದೆ ಆಲ್ರೆಡಿ. ಇಷ್ಟೊತ್ತಿನಲ್ಲಿ ಯಾಕೆ ಸ್ಟಾರ್ಟ್ ಮಾಡ್ತಿರೋದಂದರೆ ನಮ್ಮ ದೊಡ್ಡಮ್ಮ ಒಬ್ಬರು ನಂಗೆ ಫೋನ್ ಮಾಡಿಬಿಟ್ಟು ಮನೆಗೆ ಬಾ ಸ್ವೀಟ್ ಮಾಡ್ತಿದ್ದೀನಿ ಅಂದರು. ಯಾವ ಸ್ವೀಟು ಅಂತ ಕೇಳಿದ್ದಕ್ಕೆ ಚೈನಾ ಗ್ರಾಸ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಚೈನಾ ಗ್ರಾಸ್ ಮಾಡ್ತಿದ್ದಾರಲ್ಲ ತಾಳಿ ನಾನು ಬಂದಮೇಲೆ ಮಾಡಿ ಅದೊಂದು ವಿಡಿಯೋ ಮಾಡಿಬಿಟ್ಟು ನಾನು ಯೂಟ್ಯೂಬ್ಗೆ ಹಾಕ್ತೀನಿ ಅಂದೆ. ಅದಕ್ಕೆ ಕಾಯ್ತಿದ್ದಾರೆ. ಬನ್ನಿ ಬೇಗ ಹೋಗ್ಬಿಟ್ಟು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆಲ್ಲ. ಜಸ್ಟ್ ಇವಾಗ ಬಂದು ರೀಚ್ ಆಗಿದ್ದೀನಿ. ಬನ್ನಿ ಏನೇನು ರೆಡಿ ಮಾಡೋಕ್ಕೆ ಇಷ್ಟೊಂದು ಐಟಮ್ ಬೇಕು. ಇದು ಚೈನಾ ಗ್ರಾಸು, ಇದು ಸಕ್ಕರೆ, ಇದು ಕುಂಕುಮ ಕೇಸರಿ, ಇದು ಡ್ರೈ ಫ್ರೂಟ್ಸು, ಮತ್ತು 1 ಲೀಟ್ರ್ ಹಾಲು. ಅದು ಫುಲ್ ಕುದಿಯೋ ತನಕ ಕಾಯಬೇಕು. ನೋಡಿ 1 ಲೀಟ್ರ್ ಹಾಲು, ಅದನ್ನು ಕುದಿಸ್ಕೊಂಡು ಆಮೇಲೆ ಹೇಳ್ತೀನಿ. ಫಸ್ಟು ರುಬ್ಕೊಳ್ಳೋದು ಅಂದರೆ ಬರೀ ಪೌಡ್ರ್ ಮಾಡ್ಕೋಬೇಕು, ನೀರು ಹಾಕೊಳ್ಳೋದು ರುಬ್ಕೊಳ್ಳೋದಲ್ಲ. ಪೌಡ್ರ್ ಮಾಡಿಕೊಂಡು ಇವಾಗ ಚೈನಾ ಗ್ರಾಸ್ ಹಾಕೋಬೇಕು. ಚೈನಾ ಗ್ರಾಸ್ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೋಬೇಕು. ಆಮೇಲೆ 250 ಗ್ರಾಮ್ ಸಕ್ಕರೆ ಹಾಕಬೇಕು. ಇದೆಲ್ಲ ಬೆಂದಾದ್ಮೇಲೆ ಸ್ವಲ್ಪ ಸೋಡಾ ಹಾಕಬೇಕು. ಅವಾಗ ಚೆನ್ನಾಗಿ ಬರುತ್ತೆ. 10 ನಿಮಿಷ ಸಿಮ್ಮಿಲಿ ಹಿಡ್ಕೊಂಡು ಈ ಥರ ಎಲ್ಲ ಆಡಿಸಿರ್ಬೇಕು. ಕುಂಕುಮ ಕೇಸರಿ ಹಾಕ್ತಿದ್ದೀವಿ. ಒಂದು ಸ್ವಲ್ಪ ಬಂದಿರೋದು ಹೆಂಗೆ ಅಂತ ಗೊತ್ತಾಗಬೇಕಂದ್ರೆ ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀವು ಮಾಡ್ತಿರೋದು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಆವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಒಂದು ಸ್ವಲ್ಪ ಗಟ್ಟಿ ಆಗುತ್ತದು, ಆವಾಗ ನಿಮಗೆ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ. ಅದಾದಮೇಲೆ 250 ಗ್ರಾಮ್ಸ್ ಸಕ್ಕರೆ ಹಾಕೋಬೇಕು. ಸಕ್ಕರೆ ಹಾಕ್ಕೊಂಡು ಒಂದು 5 ನಿಮಿಷ ತಿರುಗಿಸ್ಬೇಕು. ನಾವು ಯೂಸ್ ಮಾಡ್ತಾ ಇರೋದು ಬೇಬಿ ಬ್ರ್ಯಾಂಡ್ನ ಸ್ಯಾಫ್ರಾನ್. ಎಲ್ಲ ಆಯಿತು. ಇವಾಗ ಬಟ್ಲಿಗೆ ಹಾಕ್ಕೊಂಡು ಈ ಡ್ರೈ ಫ್ರೂಟ್ಸು ಮತ್ತು ಸ್ಯಾಫ್ರಾನ್ ಹಾಕೋಬೇಕಷ್ಟೇ. ನೋಡಿ ಬಟ್ಲಿಗೆ ಹುಯ್ತಾ ಇದ್ದೀವಿ. ಬಟ್ಲಿಗೂ ಹಾಕಾಯಿತು. ಇವಾಗ ಡ್ರೈ ಫ್ರೂಟ್ಸ್ ಹಾಕ್ತೀವಿ. ಮೇಲೆ ಉದುರಿಸ್ಬೇಕು. ಲಾಸ್ಟ್ ಎಂಡಿಂಗಲ್ಲಿ ಸ್ಯಾಫ್ರಾನ್ ಮೇಲ್ಗಡೆ ಟಚಪ್ಗೆ ಸ್ಯಾಫ್ರಾನ್ ಹಾಕಬೇಕು. ಒಂದು 2-4 ಹಾಕಿದ್ರೆ ಸಾಕು, ಜಾಸ್ತಿ ಬೇಡ. ಇದೆಲ್ಲ ಆದಮೇಲೆ 1/4 ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಎಲ್ಲ ಕೈ ತೊಗೊಂಡು ತಿನ್ನೋದು. ಈಗ ಒಂದು ಸ್ವಲ್ಪ ಹೊತ್ತು ಆರಕ್ಕೆ ಬಿಡೋಣ, ಬಿಸಿ ಇದೆ. ಆರೋದ್ಮೇಲೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು 1/4 ಅವರ್ ಫ್ರೀಸ್ ಮಾಡಿದ್ರೆ ತಿನ್ನೋಕೆ ರೆಡಿ ಆಗುತ್ತೆ. ನಮ್ಮ ದೊಡ್ಡಮ್ಮ ಮನೆಯಿಂದ ಹೊರಟು ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಇನ್ನೂ ಒಬ್ಬ ಫ್ರೆಂಡ್ ಬಂದಿಲ್ಲ, ಅವನು ಕಾಯ್ತಾ ಇದ್ದೀವಿ. ಎಷ್ಟೊಂದು ದಿನ ಆದಮೇಲೆ ಬಂದಿದ್ದೀವಿ, ಸ್ಕೂಲ್ ಫ್ರೆಂಡ್ಸ್. ಬನ್ನಿ, ಅವ್ನು ಬಂದಮೇಲೆ ತೋರಿಸ್ತೀನಿ. ನೋಡಿ 5 ನಿಮಿಷ ಅಂದ್ಬಿಟ್ಟು ಅರ್ಧ ಅವರ್ ಆದ್ಮೇಲೆ ಬಂದವನೆ. ಬಂದ್ಬಿಟ್ಟು ಫೋನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನಿದು ಹಿಡ್ಕೊಂಡು ಕೂತವನು ಸುಮ್ಮನೆ. ನೋಡಿ ಎಲ್ಲರೂ ಫ್ರೀ ಫೈರ್ ಮಾತ್ರ ತಪ್ಪಲ್ಲ. ಇದು ಆಕ್ಚುಲಿ ಚೆನ್ನಾಗಿದೆ. ಯಾರು ನೋಡ್ರು ಫ್ರೀ ಫೈರ್ ಆಡ್ಕೊಂಡು ಕೂತಿರ್ತಾರೆ. ನೋಡಿ ಎಲ್ಲರೂ ಫ್ರೀ ಫೈರ್ ಮಾತ್ರ ತಪ್ಪಲ್ಲ. ಮಾತಾಡೋಣ ಅಂತ ಕರೆದ್ರೆ ಫ್ರೀ ಫೈರ್ ಆಡ್ಕೊಂಡು ಕೂತವನು ಇವನು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಫ್ರೆಂಡ್ ಮನೆಯಿಂದ ಮನೆಗೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ನಾವು ಎಲ್ಲರೂ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಶಟಲ್ ಆಡೋಕ್ಕೆ ಬಂದಿದ್ದೀವಿ. ಶಟಲ್ ಆಡೋಕ್ಕೆ ಇವಾಗ ನಾವೊಂದು 4-5 ಜನ ಬಂದಿದ್ದೀವಿ ಆಡೋಕ್ಕೆ. ಅದರಲ್ಲಿ ನಾನೊಬ್ಬ, ವಿಶಸ್ ತಿರ್ಗೋ, ಇವನೊಬ್ಬ. ಇವಾಗ ಶಟಲ್ ಮುಗಿಸೋ ಮನೆಗೆ ಹೊರಟು.
ಈಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು. ಕಾರ್ಯಸಿದ್ಧಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ನೋಡಿ ಗೈಸ್, ಚೈನಾ ಗ್ರೈಸ್ ರೆಡಿಯಾಗಿದೆ. ಬಿಸಿ ಬಿಸಿ ಇದ್ದಾಗ ಒಂದು ಅರ್ಧ ಅವರ್ ಆರಕ್ಕೆ ಇಕ್ಬಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಒಂದು 3/4 ಅವರ್ ಇಕ್ಕಿದ್ದು ನೋಡಿ. ಚೆನ್ನಾಗಿದೆ ಗೈಸ್, ಮನೇಲಿ ನೀವು ಮಾಡಿ ಟ್ರೈ ಮಾಡಿ ಒಂದ್ಸಲ. ಜಸ್ಟ್ ಇವಾಗ ಮನೆಗೆ ಬಂದು ಬೆಳಗ್ಗೆ ನಮ್ಮ ದೊಡ್ಡಮ್ಮವ್ರು ಮಾಡಿ ಚೈನಾ ಗ್ರಾಸ್ ಹೆಂಗಿದೆ ಅಂತ ಹೇಳಿದೆ. ಇವಾಗ ಬೇಗ ಫ್ರೆಶ್ ಅಪ್ ಆಗ್ಬಿಟ್ಟು ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದು ಒಂದು ಫಂಕ್ಷನ್ ಇದೆ, ಅದು ಅಟೆಂಡ್ ಮಾಡ್ಬೇಕು. ಇವಾಗ ಬನ್ನಿ ಬೇಗ ಫ್ರೆಶ್ ಅಪ್ ಆಗೋಣ. ನೋಡಿ ನೀಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಬನ್ನಿ ದೇವಸ್ಥಾನಕ್ಕೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಗೈಸ್, ದೇವಸ್ಥಾನಕ್ಕೆ ಅಂತ ಹೊರಟು. ಇವು ನೋಡಿ ಶಟಲ್ ಆಡೋಕ್ಕೆ ಬರಲಿಲ್ಲ. ಯಾಕೆ ಅಂದರೆ ಟೆಸ್ಟು ಅಂತ ಮನೇಲಿದ್ದ, ಶಟಲ್ ಆಡೋಕ್ಕೆ ಬಂದಿಲ್ಲ. ಇವಾಗ ನೋಡಿ ರೋಡ್ಗೆ ಹೋಯ್ತವನು ಆಡೋಕ್ಕೆ. ನೋಡಿ ಟೆಸ್ಟು ಅಂತ ನಮ್ಮ ಜೊತೆ ಬರಲಿಲ್ಲ ಶಟಲ್ ಆಡೋಕ್ಕೆ. ಇವಾಗ ನೋಡಿ ನಿಜ ಹೇಳಿದ ತಕ್ಷಣ ಹಿಂಗೆ ಹೋಗ್ತಾವೆ ನೋಡಿ. ಎಲ್ಲ ಮುಗಿದು ಗೈಸ್. ಭಾನುವಾರ ಆಗಿರೋದ್ರಿಂದ ಇವತ್ತು ಫುಲ್ ರಶ್ ಇತ್ತು. ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಿದ್ದೀವಿ. ಯಾಕಂದರೆ ಪೂಜೆ ಇದೆ, ಗುರುಪ್ರೇಷಕ್ಕೆ ಹೋಗಬೇಕು, ಫಂಕ್ಷನ್ ಇದೆ. ಸೊ ಬನ್ನಿ ಬೇಗ ಹೋಗೋಣ. ಇವಾಗ ಒಂದು ಗುರುಪ್ರೇಷ ಇದೆ ಗೈಸ್, ಬನ್ನಿ ಅಲ್ಲಿಗೆ ಹೋಗೋಣ. ಗೈಸ್ ಫಂಕ್ಷನ್ ಮುಗಿಸ್ಕೊಂಡು ದೊಡ್ಡಮ್ಮವ್ರ ಮನೆಗೆ ಹೋಗ್ಬಿಟ್ಟು ದೊಡ್ಡಮ್ಮವ್ರ ಮನೆಯಿಂದ ಮನೆಗೆ ಬಂದಿದ್ದೀನಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮಗೆ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದ. ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.